ರಾಜಣ್ಣ ಅವರು ನಾವು ದಲಿತರ ಸಮಾವೇಶ ಮಾಡ್ತೀವಿ, ಸಮಾವೇಶಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನಿಸ್ತೇವೆ, ಸಮಾವೇಶದಲ್ಲಿ ಏನ್ ಮಾಡಬೇಕು ಗೊತ್ತಿದೆ ಅಂತ ರಾಜಣ್ಣ ಅವರು ತಮ್ಮ ಮಾತಿನ ವರಸೆಯನ್ನ ಮುಂದುವರಿಸ್ತಾ ಹೇಳ್ತಾ ಹೋದ್ರು. ದಲಿತರ ಸಮಾವೇಶ ಮಾಡ್ತೀವಿ, ಸಮಾವೇಶಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನಿಸ್ತೇವೆ, ನಾವು ಸಮಾವೇಶದಲ್ಲಿ ಏನು ಮಾಡಬೇಕು ಅನ್ನುವಂತ ಚೆನ್ನಾಗಿ ಗೊತ್ತಿದೆ. ನಾನು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದೆ, ಎಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದೆ. ಕೆಸಿ ವೇಣುಗೋಪಾಲ್ ಅವರಿಗೆ ಏನು ಹೇಳಬೇಕು ಎಲ್ಲವನ್ನು ಕೂಡ ಹೇಳಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ, ಕೊಟ್ರೆ ನಿಭಾಯಿಸ್ತೇನೆ ಅಂತ ಹೇಳಿದ್ರು ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೇನೆ ಅಂತ ರಾಜಣ್ಣ ಅವರು ಮಾತನಾಡಿದ್ರು. ಈ ಹಿಂದೆನೂ ಕೂಡ ಹೇಳಿದ್ರು. ಅದೇ ಹೇಳಿಕೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಕೆಎನ್ ರಾಜಣ್ಣ. ಸಮಾವೇಶ ಮಾಡ್ತೇವೆ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ. ಶೋಷಿತರು ಅಂದ್ರೆ ಬಡವರು, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳದ್ನಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಅದಕ್ಕೆ ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ. ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರನ್ನು ಕರಿತೀವಿ, ರಾಹುಲ್ ಗಾಂಧಿ ಅವರನ್ನು ಕರಿತೀವಿ. ಅವರು ಬಂದು ಇನ್ನು ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಸಿದ್ದುಮಣದ ನಾಯಕರು ಮಾತನಾಡ್ತಾ ಇದ್ದಕ್ಕೆ ಮೊನ್ನೆ ಜಿಸಿ ಚಂದ್ರಶೇಖರ್ ಮಾತನಾಡಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕಮ್ ರಾಜ್ಯಸಭಾ ಸದಸ್ಯ. ಪಕ್ಷದ ಶಿಸ್ತು ಮೀರಿ ಮಾತನಾಡ್ತಾ ಇರುವಂತಹ ಸಚಿವರು ಶಿಶುಪಾಲನಂತೆ, ಕಾಂಗ್ರೆಸ್ ಹೈಕಮಾಂಡ್ ಶ್ರೀಕೃಷ್ಣನಂತೆ, ಎಲ್ಲರನ್ನೂ ಕೂಡ ಹೈಕಮಾಂಡ್ ಮಟ್ಟ ಹಾಕುತ್ತೆ ಅಂತ ಮಾತನಾಡಿದ್ರು. ಅದಕ್ಕೂ ಕೂಡ ರಾಜಣ್ಣ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜಿಸಿ ಚಂದ್ರಶೇಖರ್ ಯಾರ್ರೀ? ಶಿಶುಪಾಲ ಅವರೇ, ನಾನ್ ಶ್ರೀಕೃಷ್ಣ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ಅವರು ಪಾಪ ಭಾಳ ದಿವಸದಿಂದ ಹೇಳ್ತಾನೆ ಇದ್ದಾರೆ. ಅವರು ಈಗ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಅವರು ಹೇಳ್ತಾನೆ ಇದ್ದಾರೆ ಒಂದು ವರ್ಷದಿಂದ. ಆದರೆ ಏನೂ ಬದಲಾವಣೆಗಳು ಆಗಿಲ್ಲ ಇನ್ನು. ಸೊ ಆ ಥರ ಬದಲಾವಣೆಗಳು ಮಾಡಬೇಕು ಅಂತ ಅಂದರೆ ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡರ್ಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರು ಡಿಸಿಷನ್ ಮೇಲೆ ಏನೂ ಅಂಥದ್ದು ನಡೆಯಲ್ಲ. ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡ್. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡ್. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ.